ಗಂಗರಾಜ್ ಅವರು ಈ ಕನ್ಫ್ಯೂಷನ್ಗೆ ನಿಮ್ಮ ಉತ್ತರ ಏನು? ಒಂದು ನಿಮಿಷ ಗಂಗರಾಜ್ ಅವರು ಇಲ್ಲೊಂದು ಕನ್ಫ್ಯೂಷನ್ ಆಗ್ತಾ ಇದೆ ನಮಗೆ. ದಲಿತ ಭೂಮಿ ಮೂಡಕ್ಕೆ ಹೋಗುತ್ತೆ, ಆ ಮೂಡದಿಂದ ಮಲ್ಲಿಕಾರ್ಜುನಯ್ಯ ಪಡ್ಕೊಂಡ್ರು ಅನ್ನೋಂಥದ್ದು ಒಂದು. ಡಿನೋಟಿಫಿಕೇಶನ್ ಮಾಡಿದ ನಂತರ ಮತ್ತೆ ದಲಿತ ಏನೋ ಯಜಮಾನರಿದ್ದಾರೆ, ಅವ್ರಿಗೆ ಹೋಗ್ಬೇಕಲ್ವಾ ಅಂತ ಇನ್ನೊಂದು ಪ್ರಶ್ನೆ ಸರ್. ಈ ಕನ್ಫ್ಯೂಷನ್ಗೆ ನಿಮ್ಮ ಕ್ಲಾರಿಟಿ ಏನು? ದಲಿತ ಭೂಮಿನ ಖರೀದಿ ಮಾಡಬಾರದು ಅನ್ನೋದಾದ್ರೆ PTCL ಅಪ್ಲೈ ಆದ್ರೂ ಮಾತ್ರ ಖರೀದಿ ಮಾಡ್ಬೇಕಾದ್ರೆ ಸರ್ಕಾರದ ಅನುಮತಿ ಪಡಿಬೇಕು. ಓಕೆ. ಹಾಗಾಗಿ ದಲಿತ ಕುಟುಂಬಕ್ಕೆ ಸಿದ್ದರಾಮಯ್ಯನವರು ನಾವು ದಲಿತವ್ರನ್ನ ಉದ್ಧಾರ ಮಾಡ್ತೀವಿ ಮತ್ತೆ ಅಹಿಂದ ನಾಯಕರು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನಾವು ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬೋದು ಅಷ್ಟೇನೆ. ಮತ್ತೆ ಅದ್ರ ಜೊತೆಗೆ ನಮ್ಮ ವಾದ ಏನಿದೆ ಅಂತಂದ್ರೆ, ಸಿದ್ದರಾಮಯ್ಯನವರು ಏನು ಇವಾಗ ಸಿದ್ದರಾಮಯ್ಯ ಸರ್ಕಾರ 2023ರಲ್ಲಿ 3ನೇ ತಿಂಗಳು ಮಾರ್ಚ್ ತಿಂಗಳಲ್ಲಿ ಒಂದು ಆದೇಶ ಮಾಡ್ತಾರಲ್ಲ 2023ರಲ್ಲಿ, ಏನು ಈ ಒಂದು 2020ರಲ್ಲಿ ಏನು ಇವರು ಇದನ್ನ ಒಂದು ರೆಸೊಲ್ಯೂಷನ್ ಮಾಡ್ಕೊತಾರಲ್ಲ 50-50 ಅನುಪಾತದಲ್ಲಿ ಪ್ರಾಧಿಕಾರದಲ್ಲಿ, ಏನ್ 2014ರಲ್ಲಿ ಆದಂತಹ ಏನು ಹೊಸ ಬಡಾವಣೆಗೆ ಅಂತ ಹೇಳ್ಬಿಟ್ಟು ಮಾಡಿದಂತಹ ಆದೇಶನೇ ಇವರು ಇದಕ್ಕೂ ಅಪ್ಲೈ ಮಾಡ್ಕೊಂತಾರಲ್ವಾ, ಅದು ಕಾನೂನು ಬಾಹಿರವಾಗಿದೆ. ಮತ್ತು ಒಂದ್ಸರಿ ರೆಸೊಲ್ಯೂಷನ್ ಅಂತ ಮಾಡಿದ್ರೆ ಮೀಟಿಂಗ್ ಅಲ್ಲಿ ಒಂದು ನಿರ್ಣಯ ಕೈಗೊಂಡು ನಿರ್ಧಾರನ ಏನಾದ್ರು ಸರ್ಕಾರಕ್ಕೆ ಕಳಿಸ್ಬೇಕು 15 ದಿವಸದೊಳಗಡೆ. ಇವ್ರು ಯಾವ್ದು ಕಳಿಸಿಲ್ಲ, ಅದು ಇಲ್ಲೀಗಲ್ ಅಂತ ಹೇಳ್ಬಿಟ್ಟು ಏನಾಯ್ತು 2023ರಲ್ಲಿ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಏನಾಯ್ತು, ಆ ಒಂದು ರೆಸೊಲ್ಯೂಷನ್ ಮೇಲೆ ಏನೇನಾಗಿತ್ತು ಬೆಳವಣಿಗೆಗಳು ಅವೆಲ್ಲವೂ ಸಹ ಕಾನೂನು ಬಾಹಿರವಾಗಿರೋದ್ರಿಂದ ಆ ರೆಸೊಲ್ಯೂಷನ್ ಇದನ್ನ ರದ್ದು ಮಾಡಿದೀವಿ ಅಂತ ಆದೇಶ ಮಾಡ್ತಾರೆ. ವೈದ್ಯ ಸುರೇಶ್ ಅವರು ಬಂದು ಮೀಟಿಂಗ್ ಮಾಡಿದಾಗ ಏನ್ ಹೇಳ್ತಾರೆ, 2 ವರ್ಷದ ತನಿಖೆ ಮಾತ್ರ ಮಾಡ್ತೀವಿ ಅಂತ ಹೇಳಿದ್ರು. 2 ವರ್ಷದ್ದು 2 ವರ್ಷ ಅಂದ್ರೆ ಈಗ 2022ರಿಂದ ಈಚೆಗೆ ಮಾಡ್ತೀವಿ ಅಂತ ವಾದ ಮಾಡಿದ್ರು. ನಮ್ಗೆ ಈ ಪ್ರಕರಣ ಸಿದ್ದರಾಮಯ್ಯ ಪ್ರಕಾರ 2021 ಅದು ಅದ್ರ ಬಗ್ಗೆ ನಮ್ ಪ್ರಶ್ನೆ ಅಲ್ಲ. 2020ರಲ್ಲಿ ನಡೆದಂತಹ ಏನು ರೆಸೊಲ್ಯೂಷನ್ ಆದಂತಹ ಪ್ರಕ್ರಿಯೆಯಲ್ಲಿ ಏನ್ ನಡೀತಲ್ಲ ಅದು ಕಾನೂನು ಬಾಹಿರ ಅಂದ್ಮೇಲೆ 2020 ಅಲ್ಲಿಂದ ಈಚೆಗೆ ಆಗಿದ್ದು ಎಲ್ಲಾನು 50-50 ಅನುಪಾತದ ಎಲ್ಲಾ ವಿಷಯಗಳು ಚರ್ಚೆ ಅದನ್ನು ತನಿಖೆಗೊಳಪಡಿಸಿ ಕಾನೂನು ಬಾಹಿರವಾಗಿ ರದ್ದು ಮಾಡಿ ಅಂತ ಬಂತು. ಈಗ ಆ ರೆಸೊಲ್ಯೂಷನ್ ರದ್ದಾಯ್ತು ಅಂತ ಆದ್ಮೇಲೆ ಈ ಒಂದು ಸಿದ್ದರಾಮಯ್ಯ ಖರೀದಿ ಮಾಡಿದಂತಹ ಪ್ರಾಪರ್ಟಿ ಏನ್ ಇವಾಗ ಅವರಿಗೆ ಈ ಪ್ರಾಧಿಕಾರದಿಂದ ಹಂಚಿಕೆ ಮಾಡಿದ 14 ನಿವೇಶನ, ಅದು ಸಹ 50-50 ಅನುಪಾತದಲ್ಲಿ ಆ ರೆಸೊಲ್ಯೂಷನ್ ಮೇಲೆ ಮತ್ತೆ 2014ರ ಸರ್ಕಾರದ ಆದೇಶದ ಮೇಲೆ ಆಗಿರೋದು. ಹೌದು. ಹಾಗಾಗಿ ಅದನ್ನು ರದ್ದಾಗ್ಬೇಕಲ್ವಾ? ಈಗ 50-50 ತೆಗೆದುಕೊಂಡ ನಿರ್ಧಾರ ಮೂಡಾದಲ್ವಾ? ಕಾನೂನು ಬಾಹಿರ ಅಂತ ಆದ್ಮೇಲೆ ಒಂದ್ ನಿಮಿಷ ಸರ್, ಕಾನೂನು ಬಾಹಿರ ಅಂತ ಹೇಳ್ಬಿಟ್ಟು ಸರ್ಕಾರ ರದ್ದು ಮಾಡ್ತಲ್ವಾ ಸರ್? ಕಾನೂನು ಬಾಹಿರವಾದ ನಿರ್ಧಾರ ತಗೊಂಡಿರೋದ್ರಿಂದ ಅದರಿಂದ ಏನ ಬೆಳವಣಿಗೆಗಳು ಆಗಿದೋ, ಅದರಿಂದ ಏನ್ ಅನಾಹುತಗಳಾದೋ, ಎಷ್ಟೆಷ್ಟು ಅಕ್ರಮವಾಗಿ ಖಾತೆಗಳು ಇದನ್ನ ಸೈಟ್ಗಳ ಬೇರೆ ಬೇರೆ ಇವರಿಗೆ ಭೂಗಳರಿಗೆ ಕೊಟ್ಟಿದಾರಲ್ವಾ, ಆ ಬೆಳವಣಿಗೆಗಳೆಲ್ಲ ರದ್ದಾಗ್ಬೇಕಲ್ವಾ? ಅದ್ರೊಳಗೆ ಇದನ್ನು ಸೇರ್ಕೊಂಡೈತಲ್ವಾ? ಅದ್ರಲ್ಲಿ ಆ ಒಂದು ಏನು ಒಂದು ಇದನ್ನ ನಮ್ಮ ಮೂಡಾ ಪ್ರಾಧಿಕಾರದ ಅಂದಿನ ಆಯುಕ್ತ ನಟೇಶ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇದೇನೆ ಉಲ್ಲೇಖ ಮಾಡಿದ್ದಾರೆ, 2020ರ ನಿರ್ಣಯನ ಉಲ್ಲೇಖ ಮಾಡಿದ್ದಾರೆ ಅವ್ರಿಗೂನುವೆ. ಹಾಗಾಗಿ ಅದನ್ನೂ ಸಹ ಸೇರ್ಕೊಂಡಂಗೆ ಎಲ್ಲದೂ ರದ್ದಾಗಬೇಕು. ಮಹೇಶ್ JDS ನಿಂದ ನಿಮ್ಗೊಂದು ಪ್ರಶ್ನೆ ಇದೆ ಅಂತೆ ಗಂಗಣ್ಣ. ಇವಾಗ CM ಅವ್ರದ್ದು ಏನು 3 ಎಕರೆ 14 ಕುಂಟೆ ಜಮೀನನ್ನ ಮೂಡ ವಶಪಡಿಸ್ಕೊಳ್ತೋ, ಅದೇ ಜಾಗದಲ್ಲಿ 60-40 ಸೈಟನ್ನ 14 ಸೈಟನ್ನ ಅದೇ ಜಾಗದಲ್ಲಿ ತಗೋಬೇಕಾಗಿತ್ತು, ಅಥವಾ ಬೆಲೆ ಬಾಳುವಂತಹ ವಿಜಯನಗರದಲ್ಲಿ ತಗೋಬೇಕಾಗಿತ್ತು? ಇದು ಮೂಡಾದಲ್ಲಿ ಏನಾರು ಇದೆಯಾ? ಇಲ್ಲ ಆಗುದಿಲ್ಲ, ಬೇರೆ ಕಡೆ ತಗೊಳ್ಳಿ ಅಂತ ಅದನ್ನೇ ಮಾಡಿರೋದು ಅಲ್ಲೇನೆ. ಈಗ ಮೊನ್ನೆ ಮೀಟ್ ಇದು ಏನು ಈಗ ಸೆಷನ್ ಸ್ಟಾರ್ಟ್ ಆಗಿದೆಯಲ್ಲ ಸರ್, ಹಿಂದಿನ ದಿವಸ ಶುಕ್ರವಾರನೋ ಗುರುವಾರನೋ ಒಂದು ಡೇಟಾ ಕಲೆಕ್ಟ್ ಮಾಡ್ಕೊಂಡ್ರು. ಮ್ಯೂಟ್ ಆಯ್ತು. ಒನ್ಸ್ ಅಗೇನ್ ನಾನು ಸ್ನೇಹಮಯ್ಯ ಅವರ ಬಳಿಗೆ ಹೋಗ್ತೀನಿ. ಸ್ನೇಹಮಯ್ಯ ಕೃಷ್ಣ ಅವರೇ, ಈಗ ಗಂಗರಾಜ್ ಅವರು ಕೂಡ ಕೆಲವು ಪಾಯಿಂಟ್ಗಳನ್ನು ಹೇಳಿದರು. ಈಗ ನಿಮ್ಮ ಇಡೀ ಉದ್ದೇಶ ಇದುವೇನಾ, ಅಥವಾ ಇಲ್ಲಿ ಕೇವಲ ರಾಜಕೀಯ ಪ್ರೇರಿತವಾಗಿ ಸಿದ್ದರಾಮಯ್ಯನವರನ್ನು ಟಾರ್ಗೆಟ್ ಮಾಡುವಂಥದ್ದು? ಎರಡು ವಿಚಾರ ಸರ್. ಸಿದ್ದರಾಮಯ್ಯ ಟಾರ್ಗೆಟ್ ಮಾಡೋ ವಿಚಾರ ನಮ್ಮ ಮನಸ್ಸಲ್ಲಿ ಇಲ್ಲ ಕಡ, ಅದ್ರ ಹೋರಾಟನೂ ನಮ್ದಲ್ಲ ಸರ್. 2 ವಿಚಾರ ನಿಮ್ಗೆ ಗಮನಕ್ಕೆ ತರ್ತೀನಿ. ಈ ಭವ್ಯ ಮಾಡಿ ಹೇಳಿದ್ರು ಸಿದ್ದರಾಮಯ್ಯ ಅವರು ಒಂದು ತನಿಖಾ ಸಮಿತಿ ಮಾಡಿ ತನಿಖೆ ಮಾಡಿಸ್ತಾ ಇದ್ದಾರೆ ಅಂತೇಳಿ.
ಅವ್ರ ತನಿಖೆ ಸಮಿತಿನ ರಚನೆ ಮಾಡೋದು ಸತ್ಯನ ಈಚೆ ಬರಕ್ಕಲ್ಲ, ಸತ್ಯನ ಮುಚ್ಚಾಕೋದಕ್ಕೆ. ಹೆಂಗೆ ನೀವು ಗಮನಿಸಬೇಕು, ಹೆಂಗೆ? ಅಧಿವೇಶನ ಹೆಂಗೆ? ಪ್ರಾರಂಭ ಆಗ್ತಿದ್ದಾಗೇನೆ ಹೆಂಗೆ? ಆ ತನಿಖಾ ತಂಡದ ಸದಸ್ಯರು ಹೇಳಕ್ಕೆ ಅವಕಾಶ ಕೊಡಿ, ಹೇಳಕ್ಕೆ ಅವಕಾಶ ಕೊಡಿ ದಯವಿಟ್ಟು. ಅಲ್ಲ ನನಗೆ ಹೇಳಕ್ಕೆ ಅವಕಾಶ ಕೊಡಿ ಸರ್, ಹೇಳಕ್ಕೆ ಅವಕಾಶ ಕೊಡಿ ದಯವಿಟ್ಟು. ಒಂದು ನಿಮಿಷ, ನಾನು ಕೃಷ್ಣ ಅವ್ರದ್ದು ಕ್ಲಾರಿಟಿ ತಗೋತೀನಿ ಸರ್. ಅದನ್ನ ನೀವು ಹೇಳಬೇಕು ದಯವಿಟ್ಟು ನಾನು ಹೇಳೋದಕ್ಕೆ ಅವಕಾಶ ಕೊಡಿ. ನಿಮಗೆ ನೀವೇ ಮಾತಾಡಿ. ನಾನು ಹೇಳ್ತೀನಿ, ದಯವಿಟ್ಟು ಅವಕಾಶ ಕೊಡಿ. ಖಂಡಿತ ಹೇಳಿ ಸರ್, ಹೇಳಿ ಸರ್. ಅಧಿಸೂಚನೆ ಪ್ರಾರಂಭ ಆಗ್ತಿದ್ದಂಗೆನೆ ಈ ಅಧಿಕಾರಿಗಳು ಎಲ್ಲ ಕಡತಗಳನ್ನ ರೂಮಲ್ಲಿ ಹಾಕ್ಬಿಟ್ಟು ಸೀಲ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಇವತ್ತವರೆಗೂ ತೆಗೆದಿಲ್ಲ. ಓಕೆ, ಇವತ್ತವರೆಗೂ ಅವ್ರು ಮೂಡ ಕಡೆ ತಲೆ ಹಾಕಿಲ್ಲ. ಯಾಕೆ ಅಂತಂದ್ರೆ ಅಧಿವೇಶನ ನಡೆಸೋ ಸಂದರ್ಭದಲ್ಲಿ ಯಾರು ದಾಖಲಾತಿ ಕೇಳಿದ್ರೆ ಕೊಡಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಅದು ಮುಚ್ಚಿಟ್ಟಿದ್ದಾರೆ. ಯಾಕೆ ಮುಚ್ಚಿಟ್ಟಿದ್ದಾರೆ? ಓಕೆ, ತನಿಖೆ ಮುಂದುವರಿಸಬೇಕಿತ್ತಲ್ವಾ? ಟೀಚರ್ಗೆ ಅದನ್ನೇ ವರದಿ ಕೊಡಬೇಕಿತ್ತಲ್ಲ, ಒಂದು ಏನಾದ್ರು ಪ್ರಾಥಮಿಕ ವರದಿ ಕೊಡಬೇಕಿತ್ತಲ್ಲ, ಯಾಕೆ ಕೊಡ್ತಾ ಇಲ್ಲ? ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟೇಶನ್ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದರೆ ಅವ್ರಿಗೆ ಎಷ್ಟು ತಿಂಗಳು ಅದೇ ಅವಕಾಶ ಕೊಟ್ಟರೆ 6 ತಿಂಗಳು ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ 6 ತಿಂಗಳವರೆಗೂ ಯಾರು ಅದನ್ನ ಪ್ರಶ್ನೆ ಮಾಡಬಾರ್ದು. ಈಗ ಏನು ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ, ಎಲ್ಲ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅಂತೇಳಿ ಕ್ಲಿಯರ್ ಕಟ್ ಆಗಿ ಯಾವನೇ ಆಗಿರಲಿ ಇಲ್ಲಿ ಭ್ರಷ್ಟಾಚಾರದಲ್ಲೋ ಮತ್ತೊಂದರಲ್ಲೋ ತೊಡಗಿಕೊಂಡಿದ್ದಾರೆ, ಅವೆಲ್ಲವೂ ಕೂಡ ಹೊರಗೆ ಬರಬೇಕು ಅಂದ್ರೆ ನಿಮ್ಮ ಪ್ರಕಾರ ಯಾವ ರೀತಿ ತನಿಖೆ ಆಗಬೇಕು? ಹಂಗೆ ಕೇಳಿ, ನಾಳೆ ರಿಪೋರ್ಟ್ ಕೊಡಬೇಕು ಇವ್ರಿಗೆ. ಯಾವ ರೀತಿಯ ತನಿಖೆ ಅಲ್ಲ, ನಾನು ಕೇಳಿದ್ದು CBI ಮತ್ತೊಂದು ರಾಜ್ಯದ ಒಳಪಟ್ಟಂತ ಯಾವುದೇ ತನಿಖೆ ಸಂಸ್ಥೆ ತನಿಖೆ ಮಾಡಿದ್ರು ಸತ್ಯ ಇಚ್ಛೆ ಬರಲ್ಲ ಸರ್. ಓಕೆ, ಯಾಕೆ ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧನೇ ಆರೋಪ ಇರೋದ್ರಿಂದ ಅವರ ವ್ಯಾಪ್ತಿ ಒಳಪಟ್ಟ ಯಾವುದೇ ಅಧಿಕಾರಿಗಳು ಕೂಡ ಅವ್ರ ವಿರುದ್ಧ ತನಿಖೆ ಮಾಡೋದಕ್ಕೆ ಧೈರ್ಯ ಪಡಲ್ಲ, ಮುಚ್ಚಾಕ್ತಾರೆ. ಆದ್ರಿಂದ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವ್ದಾರ ಒಂದು ಅಥವಾ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟ ತನಿಖಾ ಸಂಸ್ಥೆನ ತನಿಖೆ ಮಾಡಿಸಬೇಕು ಅನ್ನೋ ನನ್ನ ಒಂದು ಆಗ್ರಹ. ವೆರಿ ಗುಡ್. ಮಹೇಶ್ ದಲಿತ ಕುಟುಂಬಕ್ಕೆ ಯಾರಿಗೆ ವಂಚನೆ ಆಗಿದೆ ಅಂತ ಹೇಳಿದ್ರೆ ಹೇಳಿ ಸರ್, ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಸರ್. ದಲಿತ ಕುಟುಂಬಕ್ಕೆ ಹೇಗೆ ವಂಚನೆ ಆಗಿದೆ ಅನ್ನೋದಕ್ಕೆ ಈಗೆಲ್ಲ ಇವರೇನು ಹೇಳಿದ್ರು, ಮೋಡ ದಲಿತ ಜಮೀನನ್ನ ಮೋಡ ವಶಪಡಿಸ್ಕೊಂಡಿದೆ ಅಂತ ಹೇಳಿದ್ರು. ಅದು ನಿಜ. ಆದ್ರೆ ಅದು ಪರಿಹಾರನ ಯಾರು ತಗೊಂಡಿದ್ದಾರೆ? ಅದಕ್ಕೆ ಸಿಗ್ಬೇಕಾದ್ರೆ ಪರಿಹಾರನ ದಲಿತ ಕುಟುಂಬಕ್ಕೆ ಸೇರ್ಬೇಕಿತ್ತಾನೆ. ಹೌದು, ಸಿದ್ದರಾಮಯ್ಯ ಹೇಗೆ ತಗೊಳ್ತಾರೆ? ಇಲ್ಲ, ತಗೊಂಡಿಲ್ಲ ಅಂತ ಹೇಳ್ತಿದಾರಲ್ಲ. ಅವರೇ ತಗೊಂಡಿದ್ದಾರೆ, ಅದೆಲ್ಲ ತೊಂದರೆ ಇಲ್ಲ ಅಂತ ಹೇಳಿ. ಯಾರು ನೀವು ಹೇಳಿದ್ರೆ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ ದುಡ್ಡು ಅಂತ? ಮತ್ತೆ ತಗೊಂಡಿಲ್ಲ, ಡಿಪಾಸಿಟ್ ಅಲ್ಲೇ ಇರೋದು. ಜಮೀನ್ ಹೆಂಗ್ ಕೊಂಡ್ಕೋತಾರೆ ಇವರು? ಕಾಂಗ್ರೆಸ್ ಹೆಂಗ್ ಕೊಂಡ್ಕೋತಾರೆ? ಆ ಜಾಗವನ್ನ ಕಾಂಗ್ರೆಸ್ ಕೊಂಡ್ಕೊಳ್ಳೋ ಅಧಿಕಾರ ಇದೆಯಾ? ಒಂದು ನಿಮಿಷ, ತಪ್ಪು ಸಂದೇಶ ಕೃಷ್ಣ ಅವರೇ, ಒಂದು ಹೇಳೋದಕ್ಕೆ ಅವಕಾಶ ಕೊಡಿ. ಕೃಷ್ಣ ಅವರೇ, ಆ ದುಡ್ಡು ಎಲ್ಲೋಯ್ತು ಅಂತ ಹೇಳ್ತಾ ಇದ್ದಾರೆ ಸರ್. ಅದನ್ನ ಹೇಳ್ತೀನಿ ಸರ್. ಈಗ ಅವ್ರು ಹೇಳ್ತಿದಾರೆ ಬ್ಯಾಂಕಲ್ಲಿ, ಒಂದ್ ನಿಮಿಷ ಸರ್. ಈಗ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿದ್ರು ಅಂತ ಹೇಳ್ತಾರಲ್ಲ ಭವ್ಯ ಮೇಡಮ್ ಅವರು. ಹೌದು, ಡಿಪಾಸಿಟ್ ಇಟ್ಟ ಮೇಲೆ ಎರಡನೇ ಪರಿಹಾರ ಸಿದ್ದರಾಮಯ್ಯ ಕುಟುಂಬಕ್ಕೆ ಹೆಂಗ್ ಕೊಡ್ತಾರೆ ಸರ್? ಓಕೆ, ನಾನು ಗಂಗರಾಜ್ ಹತ್ರ ಕಳ್ತೀನಿ. ಗಂಗರಾಜ್ ಅವರೇ, ಇದರ ಕ್ಲಾರಿಟಿ ಕೊಡಿ. ದೇವನೂರು 3ನೇ ಹಂತದ ಬಡಾವಣೆ ನಿರ್ಮಾಣ ಮಾಡಕ್ಕೆ ಒಟ್ಟು 134 ಎಕರೆ ಭೂಸ್ವಾಧೀನ ಮಾಡ್ಕೊಂಡಿದ್ದಾರೆ ಸರ್. ಓಕೆ, ಅಷ್ಟಕ್ಕೂ ಸೇರಿ 1,50,00,000 ಹಣ ಆಗುತ್ತೆ ಸರ್. ಆ ಹಣನ 99ರಲ್ಲಿ ಏನ್ ಮಾಡ್ತಾರೆ, ಘನನ್ಯಾಯಾಲಯಕ್ಕೆ ಠೇವಣಿ ಮಾಡ್ತಾರೆ. ಓಕೆ, ಅಲ್ಲಿ ಠೇವಣಿ ಮಾಡ್ಬೇಕಾದ್ರೆ ಏನು ತಪ್ಪು ಮಾಡಿದ್ದಾರೆ ಅಂದ್ರೆ